ಸರ್ ಈ ಕಡೆ ನೋಡಿ. ये भाई ओए कितने बार ಪುನರ್ ಪಡೆಯುವಿಕೆ ಸೌಲಭ್ಯ ಘಟಕದ ಉದ್ಘಾಟನಾ ಸಮಾರಂಭ. ಈ ಒಂದು ಕಾರ್ಯಕ್ರಮವನ್ನು ಮಧ್ಯದಾಗಿ ನಾವು ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡೋಣ. ನಗರಸಭೆ ಗೋಕಾಕ್ ವತಿಯಿಂದ ಗಂಟಾಜಿಯವರು ವಿಲೇಜ್ ಜಾಗೆಯಲ್ಲಿ MRF ಉದ್ಘಾಟನೆ ಆಗಮಿಸಿದಂಥ ಸನ್ಮಾನ್ಯ ಶ್ರೀ ರಮೇಶ್ವರ ಜಾರಕಿಹೊಳಿ ಅವರಿಗೆ ಜಯೇಶ್ ತಾಂಬೋಳಿ ಅವರು ಸ್ವಾಗತವನ್ನು ಮಾಡಬೇಕಂತ ಕೇಳಿದರು. ವಿಧಾನಸಭೆ ಮಾಜಿ ಅಧ್ಯಕ್ಷ ಪ್ರಕಾಶ್ ಮೊರಾಡಿ ಅವರಿಗೆ KS ಕೋಳಿ ಅವರು ಸ್ವಾಗತ ಮಾಡಿ ಹೂಗುಚ್ಚ ನೀಡಲು ಸ್ವಾಗತ ಮಾಡಬೇಕು. ಅವರು ಅತಿರಾದ ಮಾಜಿ ಸದಸ್ಯರ ಅಬ್ಬಾಸ್ ದೇಸಾಯಿ ಅವರಿಗೆ ರಮೇಶ್ ಕಾಳಿಮನಿ ಅವರು ಹೂಗುಚ್ಚ ನೀಡಿ ಸ್ವಾಗತ ಮಾಡಿದರು. ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯರಾದ ಮಡ್ಡಪ್ಪ ತೋಳರವರಿಗೆ ಭೀಮ್ಸಿ ಇವರು, ಇನ್ನೂರು ಅತಿಥಿಗಳಾದ ತುಕಾರಾಮ್ ಕಾಳಲ್ ಅವರಿಗೆ ಚೇತನ್ ಇವರು ಬಂದು ಹೂಗುಚ್ಚ ನೀಡಿದರು. ಅದೇ ರೀತಿಯಾಗಿ ಗ್ರಾಮದ ಹಿರಿಯರಾದ ಬೋಕಪ್ಪ ದುರ್ಗ ಪೂಜೆ ಅವರಿಗೆ ನಾಗಪ್ಪ ಪೂಜಾರಿ ಅವರು ಬಂದು ಹೂಗುಚ್ಚ ನೀಡಿ ಸ್ವಾಗತಿಸಿದರು. ಹನುಮಂತ ಮಳೆಯವರಿಗೆ ರಾಕೆಟ್ ಅವರು ಸ್ವಾಗತ ಮಾಡಿದರು. ನಗರಸಭೆ ಪರಿಸರ ಸಹಾಯ ಅದೇ ರೀತಿಯಾಗಿ ಇಲ್ಲಿ ಮಾದಿನ ಗ್ರಾಮದ ಎಲ್ಲ ಗುರು ಹಿರಿಯರು ಹಾಗೂ ನಗರಸಭೆಯ ಸಿಬ್ಬಂದಿ ಹಾಗೂ ಪತ್ರಿಕಾ ಮತ್ತು ಮಾಧ್ಯಮದವರಿಗೂ ಸ್ವಾಗತವನ್ನು ಕೊಡ್ತಾ ಒಂದು ಸ್ವಾಗತ ಮಾತನ್ನು ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಮಾಡಿಕೊಂಡು ಈಗ ಕಾರ್ಯಕ್ರಮ ವಸ್ತುಗಳ ಪುನರ್ ಪಡೆಯುವಿಕೆ ಸೌಲಭ್ಯದ ಉದ್ಘಾಟನೆ ಸಾರ್ವಜನಿಕದ ಆಯುಷಿ ಸಾಮಗ್ರಿಗಳನ್ನ ಮಾನ್ಯ ಶಾಸಕರು ಹಾಗೂ ಎಲ್ಲ ಅತಿಥಿಗಳು ಬಿಡುಗಡೆ ಮಾಡಿದ್ದಾರೆ. ನಂತರ ಮಾಲ್ದಿನಿಯ ಗ್ರಾಮಸ್ಥರಿಂದ ಈಗ ಮಾನ್ಯ ಶಾಸಕರಿಗೆ ಗೌರವ ಸತ್ಕಾರ. ಧನ್ಯವಾದಗಳು. ಗೋಕಾಕ್ ಗ್ರಾಮದ ಲಕ್ಷ್ಮೀ ತಾಯಿಗೆ ಶಿರಸಾಗಿ ನಮಸ್ಕರಿಸಿ ಹಾಗೂ ಉಪ್ಪಾರಟ್ಟಿ ಮಾಲಿನ್ಯ ಗ್ರಾಮದ ಎಲ್ಲ ದೇವಾಲಯದವರಿಗೆ ಶಿರಸಾಗಿ ನಮಸ್ಕರಿಸಿ ವೇದಿಕೆ ಮೇಲೆ ಆಸೀನದ ಎಲ್ಲ ನಗರಸಭೆ ಅಧಿಕಾರಿಗಳೇ ಹಾಗೂ ನಗರಸಭೆ ಮೆಂಬರ್ ಅವರೇ, ಉಪ್ಪಾರಟ್ಟಿ ಮತ್ತು ಮಾಲಿನ್ಯ ಗ್ರಾಮದ ಎಲ್ಲ ಹಿರಿಯರೇ, ಅಕ್ಕ ತಂಗಿರ, ತಾಯಂದಿರೇ, ಅಣ್ಣ ತಮ್ಮಂದಿರೇ, ಪತ್ರಿಕಾ ಮಿತ್ರರೇ, ಈ ಒಂದು ಐತಿಹಾಸಿಕವಾದ ಸ್ಥಳ ವಿಸಿಟ್ ಮಾಡೋಕ್ಕೆ ಭಾಳ ಸಂತೋಷ ಆಗಿದೆ. ವಿಶೇಷವಾಗಿ ಕೊತ್ವಾಲ್ ಅವರು ಮೆಂಬರ್ ಇದ್ದಾಗ ಅವರ ಸೈಕಲ್ ನೋಟದಲ್ಲಿ ಜಾಗ ನೋಡ್ತಿದ್ವಿ ನಾವು. ಇವತ್ತು ಈ ಜಾಗ ನೋಡಿ ಭಾಳ ಸಂತೋಷ ಆಗಿದೆ. ಗೋಕಾಕದ ಕಸ ವಿಲೇವಾರಿ ಆಧುನಿಕ ತಂತ್ರಜ್ಞಾನದಿಂದ ಮಾಡಿದ ಒಂದು ಈ ಸ್ಥಳದಲ್ಲಿ ಸ್ವಚ್ಛ ಭಾರತ ಯೋಜನೆಯಲ್ಲಿ
ಈಗಾಗಲೇ ವಾಸ್ತವ ಬಸ್ಸಲ್ಲಿ ನಗರಸಭೆ ಅಧಿಕಾರಿಗಳು ತಮಗೆ ಹೇಳಿದರು ಮತ್ತೊಂದು ವಿಸ್ತಾರವಾಗಿ ಹಂತವಾಗಿ ಅದು ಎಷ್ಟೆಷ್ಟು ಹಣ ಖರ್ಚಾಗಿದೆ ಅಂತ ಎಲ್ಲ ಹೇಳಿದರು. ಹಣ ಖರ್ಚಾಗೋದು ಇಂಪಾರ್ಟೆಂಟ್ ಅಲ್ಲ, ಅದು ಮೈ ಮೇಲೆ ತೊಗೊಂಡು ಮಾಡಿದ್ದು ಭಾಳ ಸಂತೋಷ. ಯಾಕಂದರೆ ಬರೀ ಶಾಸಕರು ಅಧಿಕಾರಿಗಳು ಮೆಂಬರ್ ಮಾಡೋದು ಮುಖ್ಯ ಅಲ್ಲ, ಇಡೀ ಟೀಮ್ ವರ್ಕ್ ಆಗಿ ಕೊನೆಯ ಒಬ್ಬ ಡ್ರೈವರ್ ಹಿಡಿದು ಸಹಿತ ಕೊನೆಯ ಮನುಷ್ಯನವರೆಗೆ ಇದರಲ್ಲಿ ಕೈ ಜೋಡಿಸಿದ್ದಕ್ಕೆ ಇವತ್ತಿನ ಒಂದು ಅಭಿವೃದ್ಧಿ ಆಗಿದೆ ಅಂತ ಭಾಳ ಸಂತೋಷ ಆಗಿದೆ. ಶಾಸಕರು ಅಧಿಕಾರಿಗಳು ಮಾಡ್ಕೊತ ಒಬ್ಬ ಸಾಮಾನ್ಯ ಕಸ ಹುಡುಗರನ್ನು ಹಿಡಿದು ಒಬ್ಬ ಗಾಡಿ ಚಲಾವಣೆ ಮಾಡುವಂಥ ಡ್ರೈವರು ಮತ್ತು ರೋಡಲ್ಲಿ ಘಟ ತೆಗೆಯುವಂಥ ಮನುಷ್ಯ ಸಹಿತ ಇವತ್ತು ಗೋಕಾಕ್ ಸುಂದರೀಕರಣಕ್ಕೆ ಕೈ ಜೋಡಿಸಿದ್ರೆ ಅದು ಭಾಳ ಇಂಪಾರ್ಟೆಂಟು. ಈ ಒಂದು ಅಭಿಯಾನ ಬರೀ ದುಡ್ಡು ಕೊಟ್ಟರೆ ಆಗೋದಿಲ್ಲ, ಅಧಿಕಾರ ಬಂದರೆ ಆಗೋದಿಲ್ಲ, ಸ್ವತಃ ಮನಸ್ಸಿನಿಂದ ಮಾಡಿದ್ರೆ ಮಾತ್ರ ಸಾಧ್ಯ. ಇಲ್ಲಿ ಗೋಕಾಕ್ ನಗರಸಭೆ ತೋರಿಸಿದರೆ ಇದು ರಾಜ್ಯಕ್ಕೆ ನಾವು 6 ನಂಬರ್ ಬಂದಿರ್ಬೋದು, ಆದರೆ ನನ್ನ ಪ್ರಕಾರ ನಂಬರ್ 1 ಇದೆ. ಗೋಕಾಕ್ ನಗರಸಭೆ ಮಾಡೋಂಥ ಕೆಲಸ ಕಾರ್ಯ ಭಾಳ ಸಂತೋಷ ಆಗಿದೆ. ನಾವು ದಿನ ನೋಡ್ತಿದ್ದು ಮುಂಜಾನೆ ಅದಕ್ಕೂ ನಾವು ಆಡ ಊರಿನಾಗ ಗಾಡಿ ಹೋಗಿ ಬರ್ತಿದ್ವಿ. ಮುಂಜಾನೆ ಕಸ ವಿಲೇವಾರಿ ಡ್ರೈವರ್ ಮುಂದೆ ಬರ್ತಾರೆ, ಮುಂಜಾನೆ 6 ಗಂಟೆ ಸುಮಾರು ಬರ್ತಿರ್ತಾರೆ. ಅವ್ರು ನೋಡ್ತಿದ್ದೆ ಏನು ಮಾಡ್ತಾರಪ್ಪ ಅಂತಿದ್ರು. ಇವತ್ತು ನಮ್ಮ ಮನೆ ಆಟಕ್ಕೆ ಒದರ್ತಿದ್ರು, ಅದು ಕಸ ಕೂರಿಸಿದ್ವಿ, ಏನು ಮಾಡಿದೆ ಇವತ್ತು ನೋಡಿದಿಲ್ಲ. ಭಾಳ ಸಂತೋಷ ಆಗಿದೆ. ಈ ಭಾಗದ ಮಂತ್ರಿ ಇದ್ದಾಗ ಈ ಕನಸು ಕಂಡಿದ್ದೆ ನಾನು, ಇದು ಇಡೀ ರಾಜ್ಯಕ್ಕೆ ವಿಸ್ತಾರ ಮಾಡಬೇಕಂತ ಒಂದು ಯೋಜನೆಯನ್ನು ತಂದು ಆಗಿನ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಇದ್ದಾಗ ನಾನು ಭಾಳ ಪ್ರಯತ್ನ ಮಾಡಿದ್ದೆ. ಯಾಕಂದರೆ ಇದು ಬರೀ ಕಸದಲ್ಲಿ ಬರೀ ಗೊಬ್ಬರ ಆಗೋದು ನೋಡೋದು ನಾವು. ಸಿಂಗಾಪುರ್ ಮತ್ತು ಯುರೋಪ್ ಕಂಟ್ರಿಯಲ್ಲಿ ಕಸದಿಂದ ಪೆಟ್ರೋಲ್ ಮಾಡ್ತಾರೆ ಮತ್ತು ಡಾಂಬರದಲ್ಲಿ ಮಿಕ್ಸ್ ಮಾಡುವಂಥ ಮೆಟೀರಿಯಲ್ಸೇ ತಯಾರಾಗ್ತದೆ. ಈಗ ಎಲ್ಲ ನಾವು ನೋಡ್ತೀವಿ, ಬೇರೆ ಪ್ರದೇಶದಿಂದ ನಾವು ದೊಡ್ಡ ಮಷಿನರಿ ತರ್ತೀವಿ. ಆದರೆ ಯುರೋಪಿಯನ್ ಕಂಟ್ರಿ ಮತ್ತು ಪಕ್ಕ ಕಂಟ್ರಿಯಲ್ಲಿ ಸಿಂಗಾಪುರ್ ಇರ್ಬೋದು ಕಸ ಎಕ್ಸ್ಪೋರ್ಟ್ ಮಾಡ್ತಾರೆ. ಕಸಗಳನ್ನ ಬೇರೆ ಕಡೆ ತಗೋತಾರೆ, ಖರೀದಿ ಮಾಡ್ಕೊಳ್ತಾರೆ ಕಸ. ಇಂಥ ಒಂದು ಆಧುನಿಕ ತಂತ್ರದಿಂದ ಕಸ ಸಹಿತ ಬಂಗಾರ ಮಾಡುವಂಥ ವ್ಯವಸ್ಥೆ ಬಂದಾಗ ಇದನ್ನು ನಾವು ನೋಡಿರಕ್ಕಿಲ್ಲ. ನನ್ನ ಇಂಥ ಮಾಡಿ ಬಂದಾಗ ಆಲ್ರೆಡಿ ಗೋಕಾಕ್ ಆಗೈತಿಲ್ಲ, ಭಾಳ ಸಂತೋಷ ಆಗಿದೆ. ಈಗ ಅಬ್ದುಲ್ ದೇಸಾಯಿ ಅವ್ರು ಹೇಳ್ತಾರೆ ನನಗೆ, ನಾನು ಅಧಿಕಾರದಿದ್ದಾಗ ಭಾಳಷ್ಟು ಫಂಡ್ ತಂದು ಈಗ ಸ್ವಲ್ಪ ಅಭಿವೃದ್ಧಿ ಕುಂಠಿತಾಗತ್ತಂದ್ರೆ. ಬಟ್ ಈಗ ನಾನು ಟೀಕೆ ಮಾಡೋದು ಬೇಡ, ಏನು ಮಾಡಬೇಡ, ಯಾವುದೇ ಸರ್ಕಾರ ಇರಲಿ ಅಭಿವೃದ್ಧಿ ಪರ ಕೆಲಸ ಮಾಡಿದ್ರೆ ಸಂತೋಷ ಆಗ್ತದೆ. ಅದು ದುರ್ದೈವ ಸಂಗತಿ ಈಗ ಸ್ವಲ್ಪ ಹಣಕಾಸಿನ ವ್ಯವಸ್ಥೆ ಸ್ವಲ್ಪ ಹಿಂದೆ ರಾಜ್ಯ, ಅದು ದೇವರ ಆಶೀರ್ವಾದದಿಂದ ರಾಜ್ಯ ಮತ್ತೆ ಅಭಿವೃದ್ಧಿ ಪಥ ಅಂತ ಹೊರಡಲಿ ಮತ್ತು ಒಳ್ಳೆಯದಾಗಲಿ. ಮತ್ತು ಈ ನಮ್ಮ ನಗರಸಭೆ ಇನ್ನೂ ಹೆಚ್ಚಿನ ಹಣ ತರಲಿಕ್ಕೆ ಪ್ರಯತ್ನ ಮಾಡೋಣ. ಆದಷ್ಟು ಬೇಗ ನಮಗೆ ಆ ದೇವರು ನನಗೆ ಶಕ್ತಿ ಕೊಡಲಿ. ಇನ್ನೂ ನಗರಸಭೆ ಇರ್ಬೋದು, ಇಡೀ ಜಿಲ್ಲೆ ಇರ್ಬೋದು, ರಾಜ್ಯ ಮೂಲೆಯಲ್ಲಿ ಕೆಲಸ ಆಗುವಂಥ ಒಂದು ಯೋಜನೆಗಳನ್ನು ನಾವು ಹೊಂಟಿದ್ದೇವೆ. ಅದು ತಾಯಿ ಲಕ್ಷ್ಮೀದೇವಿ ಆಶೀರ್ವಾದ, ಜನರ ಆಶೀರ್ವಾದದಿಂದ ನಾವು 100ಕ್ಕೆ 100 ಮುಂದಿನ ಯಶಸ್ಸು ಸಿಗ್ತೈತಿ. ಈ ಒಂದು ನಗರಸಭೆ ಇನ್ನೂ ಹೆಚ್ಚು ಕೆಲಸ ಮಾಡಲಿ, ಸದಾ ಒಳ್ಳೆಯದ ಕೆಲಸಕ್ಕೆ ನಿಮ್ಮ ಪ್ರೋತ್ಸಾಹ ಮಾಡಲಿಕ್ಕೆ ಸದಾ ತಮ್ಮ ಬೆನ್ನು ಇದೀನಿ ಅಂತ ಮಾತು ಕೊಟ್ಟು ನಾನು 2 ಮಾತು ಜಯಂತಿ. ಹಸಿ ಕಸವನ್ನು ನಾವು ಈಗಾಗಲೇ ಸುಮಾರು ವರ್ಷಗಳಿಂದ ಅದನ್ನು ಹಸಿ ಕಸವನ್ನು